ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾವು ನಾಗರಹೊಳೆಗೆ ಹೋಗ್ತಾ ಇದ್ದೀವಿ. ವೆದರ್ ನೋಡಿ ಏನು ಸಖತ್ತಾಗಿದೆ, ಫುಲ್ ಮಳೆ ಬರ್ತಾ ಇದೆ. ಸೊ ನಾಗರಹೊಳೆ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್. ಹಿಂಗಿಂಗಂದ್ರೆ ಕೇಳಿಸಲ್ಲ, ಬಾಯ್ ಬಿಟ್ಟು ಮಾತಾಡಬೇಕು. ಹಲೋ ನೋಡಿ ಎಲ್ಲಿ ನೋಡಿ, ಇವ್ರು ಕೊಡೋ ಹಿಂಸೆಗೆ ನೋಡಿ ನೇಚರು ಅಳ್ತಾ ಇದೆ. ನೋಡಿ ಯಾವುದೋ ಧಾರಾಕಾರವಾಗಿ ಅಳ್ತಾ ಇದೆ. ಆಮೇಲೆ ಮೈಸೂರಲ್ಲಿ ವೆದರ್ ಸೂಪರ್ ಆಗಿದೆ ಇವತ್ತೇನು ಆಲ್ಮೋಸ್ಟ್ 2 ವೀಕ್ಸಿಂದ ಹಿಂಗೆ ಇದೆ ವೆದರು. ಸೊ ನಾವು ಆ್ಯಕ್ಚುಲಿ ಯಾವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದು, ಲಾಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಪ್ಲಾನ್ ಎಲ್ಲೋ ಕ್ಯಾನ್ಸಲ್ ಆಯಿತು. ಇವತ್ತು ಕ್ಯಾನ್ಸಲ್ ಮಾಡಿದ್ವಿ. ಹೌದು, ನಾನೇ ಕ್ಯಾನ್ಸಲ್ ಮಾಡಿದ್ದು. ಇವತ್ತು ಹೊರಟಿದ್ದೀವಿ. ವೆದರ್ ಚೆನ್ನಾಗಿದೆ, ನೋಡೋಣ ಅಲ್ಲಿ ಏನಾದರೂ ಸೈಟಿಂಗ್ ಆಗುತ್ತಾ ಅಂತ. ಇವತ್ತು ನಾನು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ನಂಗೆ ಸಮಸ್ಯೆ ಆಗುತ್ತೆ ಅಂತ. ಯಾಕೆ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡೆ? ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು. ಇವ್ನಿಗೇನು ಕೆಲಸ ಇರಲ್ಲ, ಸುಮ್ಮನೆ ಹೇಳೋದು ಬೇರೆ ಬೇರೆ ಕೆಲಸ ಅಂತ. ಏನು ಕೆಲಸ ಇರಲ್ಲ ಅಂತ ಅವಳಿಗೆ ಗೊತ್ತು, ಅವ್ಳಿಗೆ ಅನ್ಸುತ್ತೆ ಅಷ್ಟೇ. ಬಿಕಾಸ್ ನಾನು ನೋಡ್ತಾ ಇರ್ತೀನಲ್ಲ. ಬಟ್ ವ್ಯತಿತಾ ನಿಂದು ಊಟ ಆಯ್ತಾ? ಮಾಡ್ಕೊಂಡೆ ಬಂದಿದ್ದು. ನಂದಾಗಿಲ್ಲ ಗೈಸ್ ಇನ್ನು ಊಟ. ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೇನು ಗೈಸ್ 12 ಗಂಟೆಗೆ ಎದ್ದರೆ ಇನ್ನೇನು ಊಟ ಟೈಮ್. ಬ್ರೇಕ್ಫಾಸ್ಟ್ ಅವಾಗ್ತಾನೆ ಆಗುತ್ತೆ. ಬ್ರೇಕ್ಫಾಸ್ಟ್ ಬ್ರಂಚ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಆದರೂ ಹೊಟ್ಟೆ ಹಸಿಯುತ್ತೆ. ಇವತ್ತು ನೀನು ಆಫೀಸ್ ಇಲ್ವಾ? ಆಫೀಸ್ ಇದೆ, ಮುಗೀತು. ಹೌದಾ? ಓಕೆ, ಸಿಗೋಣ ಬನ್ನಿ. ಹುಣಸೂರಲ್ಲಿ ಸ್ಟಾಪ್ ಮಾಡಿ ಒಂದು ಬೇಕ್ರಿಗೆ ಹೋಗಿ ನೋಡಿ, ಯಾವುದೋ ಲಾಲಿಪಾಪ್ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತ ತಗೊಂಡು ಬಂದಿದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೆಂಗಿದೆ. ಪ್ಲೇನ್ ಕೇಕ್, ಪೀನಟ್ ಬಾಲ್, ಆಮೇಲೆ ಖಾರ ತಗೊಂಡು ಬಂದಿದ್ದೀವಿ. ತಿನ್ಕೊಂಡು ಹೋಗೋದು ಅಲ್ವಾ? ಬರೀ ಆಳಮುಳು ಇದೆ ಅಂದ್ರೆ ಅದು ಡೈಲಿ ತಿನ್ನೋದು. ಡೈಲಿ ಇದೆ ಅಂದ್ರೆ ಆಳಮುಳು ತಿನ್ನೋದು. ಇದು ಬೇಕಾ ನಿಂಗೆ? ಮತ್ತೆ ನೀನು ಒಬ್ಬಳೇ ತಿಂತ್ಯಾ? ಹೌದು. ನೀನು ಸಾಹಸ ಮಾಡ್ಬಿಟ್ಟು ನಿಂತಂದ್ರೆ ನಾನು ಆಳಮುಳು ತಿನ್ನಲೇಬೇಕಲ್ಲ. ಇಲ್ಲ ಗೈಸ್, ನಾನು ಕಲ್ತಿರೋದೇನೆ ಆಚೆ ತಿನ್ನೋದು ಕಲ್ತಿರೋದೇ ಇವನಿಂದ. ಇವನೇ ಜಾಸ್ತಿ ತಿನ್ನೋದು, ನಾನು ತಿನ್ನೋದೇ ಇಲ್ಲ ಆಚೆ. ತಿನ್ನಲ್ಲ, ಬರೀ ಸ್ವೀಟು 10 kg ಸ್ವೀಟ್ ತಿಂತಾನೆ ದಿನಕ್ಕೆ. ನಾನು ತಿನ್ನೋದು ಚುರುಮುರಿ ಬಿಟ್ರೆ ಆಚೆ ಏನು ತಿನ್ನಲ್ಲ. ಅಪರೂಪ ಮಸಾಲೆ ಪುರಿ ತಿಂತೀನಿ. ನಾನು ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ ಅವ್ನು ಏನೇನು ತಿಂತಾನೆ ಅಂತ. ಆಯ್ತು, ನೋಡು. ಆಯ್ತು. ಇವಾಗ ಯಾರು ಚಾಕ್ಲೇಟ್ ಸ್ವೀಟ್ ನೋಡಿ, ವೆಲ್ಕಮ್ ಟು ಲ್ಯಾಂಡ್ ಆಫ್ ಟೈಗರ್ಸ್. ಇಲ್ಲಿಂದ ಎಷ್ಟು ದೂರ ಇದೆ ಇನ್ನು? ಗೊತ್ತಿಲ್ಲಪ್ಪ, ಅದು ಎಷ್ಟು ದೂರ ಇದೆ. ಒಂದು 40 ಕಿಲೋಮೀಟರ್ ಇರ್ಬೋದು. ಜೋರಾಗಿ ಮಾತಾಡ್ಬೇಕು. 20-30 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಇರ್ಬೋದು. ಅಲ್ಲ ಹಾಕಿದ್ರಪ್ಪ ನಾಗರಹೊಳೆ ಎಷ್ಟು ಕಿಲೋಮೀಟರ್ ಅಂತ ನೋಡ್ಲಿಲ್ವಾ? ನೋಡ್ಲಿಲ್ಲ. ಇವ್ನು ನೋಡಿ ಬರೀ ತಿನ್ನೋದೇ ಕೆಲಸ. ನಾನು ಹೇಳಿಲ್ವ ಅವಳು ಕವರ್ ತೆಗಿಯಕ್ಕಾಗಲ್ಲ ಅಂತ ಕೊಟ್ಟಿರೋದು ತಗೊಂಡು ಅಂತ. ನಾನು ತಿಂತಲ್ಲ, ಡ್ರೈ ಮಾಡ್ಕೊಂಡು ತಿನ್ನೋದು ಚಾನ್ಸೇ ಇಲ್ಲ. ಬರೀ ತಿನ್ನೋದೇ ಕೆಲಸ. ಅದು ಬೇಕ್ರಿಲಿ ಅದು ತಗೊಂಬ ಇದು ತಗೋಬ ಅಂತ ತಗೊಂಡ್ ಬಂದಾದ್ಮೇಲೆ ಇವಾಗ ಒಂದು ಚಾಕ್ಲೇಟ್ ಆಯ್ತು ತಿಂದು. ಇವಾಗ ಅದು ನಾನು ಕುಡಿಯಕ್ಕೆ ಫ್ರೂಟ್ ಜ್ಯೂಸ್ ತಗೋಬ ಬೇಕ್ರಿಲಿ ಅಂತ ಹೇಳಿದ್ದು. ಇವಳು ನೋಡಿದ್ರೆ ಇದು ತಗೊಂಡಿದ್ದಾಳೆ. ಇವಾಗ ಕಡಲೆ ಮಿಠಾಯಿ ತಿಂತಾ ಇದ್ದಾನೆ, ಅದಾದ್ಮೇಲೆ ಖಾರ ತಿಂತಾನಂತೆ, ಅದಾದ್ಮೇಲೆ ಪ್ಲೇನ್ ಕೇಕ್ ತಿಂತಾನಂತೆ. ಅದು ಮುಗಿದಾದ್ಮೇಲೆ ಮತ್ತೆ ತಗೋತಾನಂತೆ. ಬರೀ ಹಿಂಗೆ ತಿನ್ನೋದೇ ಕೆಲಸ. ಇದು ಬೇರೆ ಏನು ಹುಟ್ಟಿರೋದೇ ತಿನ್ನಕ್ಕಂತ ಇವನು. ಬರೀ ತಿನ್ನೋದೇ ಕೆಲಸ. ನನ್ನ ನೋಡೋದಕ್ಕೆ ತಿನ್ನ ಕೊಟ್ಟಿರೋ ಥರ ಕಾಣ್ತೀನ. ಏನೋ ಸಣ್ಣಕ್ಕಿದಾನಷ್ಟೇ, ಬಟ್ ಈ ಆಲ್ವೇಸ್ ಈಟ್ ಜಂಕ್ ಫುಡ್. ಅವನಿಂದಾನೇ ನಾನು ತಿನ್ನೋದು. ಆಲ್ರೆಡಿ ಇವಾಗ ಓಪನ್ ಮಾಡು. ಯಾಕೆ ತಿನ್ಬೇಕು? ಅರ್ಜೆಂಟ್ ತೆಗಿ ಅಂದೆ. ಇಲ್ಲಿ ನೋಡಿ, ಮಳೆ ಬರ್ತಾ ಇದೆ ಲೈಟಾಗಿ. ಬಿಸಿಲು ಇದ್ದಾಗ ಬಿಸಿಲು ಅಂತ ಇದ್ವಾ. ಇವಾಗ ಬಿಸಿಲು ಹೋಯ್ತು. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಸಂಜೆ ಆದರೆ ಅಂತೂ 2 ಜಾಕೆಟ್ ಹಾಕೊಬೇಕು. ಸಿಂಗಲ್ ಜಾಕೆಟಲ್ಲಂತೂ ಇರೋಕ್ಕಾಗೋದೇನೆ ಇಲ್ಲ ಅಲ್ವಾ? ಏನಪ್ಪ, ನಮ್ಗೇನು ಅಂತ ಚಳಿ ಅಂತ ಅನಿಸ್ತಾ ಇಲ್ಲ. ಅವನಿಗೆ ಅನ್ಸಲ್ಲ, ಬಟ್ ನನಗೆ ಅನ್ಸುತ್ತೆ ಚಳಿ. ಮಳೆ ಬರ್ಬೇಕು ಆ್ಯಕ್ಚುಲಿ. ಮಳೆ ಬರ್ತಾ ಇದೆಯಲ್ಲ, ಹನಿ ಈ ಮಳೆ ಏನಕ್ಕೆ ಇನ್ನೇನು ಜೋರಾಗಿ ಬಂದ್ರೆ ಇವು ಕಾಂಟ್ ಇವನ್ ಡ್ರೈವ್. ಸಣ್ಣ ಮಗು ಗಿಡಗಳು ನೀರು ಇದೆಲ್ಲ ಬೀಪ್ ಮಾಡ್ತಾರೆ. ಇದನ್ನೆಲ್ಲ ಮಳೆ ಅಂತಾರ. ಮಳೆ ಅಂದ್ರೆ ಹೆಂಗಿರುತ್ತೆ? ಆಹಾ, ಈ ವರ್ಷ ಬರಗಾಲ ಗೈಸ್, 100% ಬರಗಾಲ ಈ ವರ್ಷ. ಭಾಳ ಡಿಸಪಾಯಿಂಟಿಂಗ್, ತುಂಬ ಬೇಜಾರಾಗ್ತಿದೆ ಅದೆಲ್ಲ ನೆನೆಸ್ಕೊಂಡ್ರೆ.
ಏನು ಜೋರಾಗಿ ಬಂದರೂ ಒಂದು ಹಾಫ್ ಆನ್ ಅವರ್ ಬರುತ್ತೆ, ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಆ ಥರ ಆಗ್ತಾ ಇದೆ. ತೆಗಿ ತಿನ್ನು, ತಲೆ ಕೆಡ್ಸ್ಕೊಬೇಡ ನೀನು. ಮಳೆ ಬರಲಿ ಬಿಡಲಿ, ಬರಗಾಲ ಬರಲಿ ಬಿಡಲಿ, ಇವ್ನು ತಿನ್ನೋದು ಸ್ಟಾಪ್ ಆಗಲ್ಲ. ಕಪ 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 ಅಂತ ತಿಂತಾ ಇರೋದು. ತಿನ್ನು ನೋಡಿ. ಸುಸ್ವಾಗತ. ಇಲ್ಲೊಂದು ಟಿಬೇಟಿಯನ್ ಕ್ಯಾಂಪ್ ಇದೆಯಂತೆ ಲೆಫ್ಟ್ ಸೈಡಲ್ಲಿ. ನಾವು ಹೋಗಿದ್ದೀವ ಇದಕ್ಕೆ? ಹೋಗಿಲ್ಲ ನೋಡಿ. ಇಲ್ಲಿ ಕಾರ್ ಎಲ್ಲ ನಿಲ್ಸಂಗಿಲ್ಲ ತಾನೆ? ಇಲ್ಲ ಅನ್ಸ್ಬೋದು, ಅಲ್ಲಿ ಫಾರೆಸ್ಟ್ ಒಳಗೆ ಇನ್ನೂ ಊರು ಸಿಗುತ್ತೆ ಮಧ್ಯ. ಎಸ್, ಮಳೆ ನೋಡಿ ಇಲ್ಲಿ ಸ್ವಲ್ಪ ಜೋರಾಯ್ತು. ನೋಡಿ ಎಲ್ಲ ತಿಂದಾಯ್ತು, ನೀರು ಕುಡಿತಾ ಇದ್ದಾನೆ. ಚೆನ್ನಾಗಿ ತಿಂದ, ಇವಾಗ ನೀರು ಕುಡಿತಾ ಇದ್ದಾನೆ. ಏಕೆ ಮಾತಿಲ್ಲ? ಏನು ಚೆನ್ನಾಗಿ ತಿಂದಾಯ್ತು, ನೀರು ಕುಡಿತಾ ಇದ್ದಾನೆ ಅಂದೆ. ತಿನ್ನಿಸ್ತಾ ಇಲ್ಲ, ವಿ ಆರ್ ಎಂಟರಿಂಗ್ ನಾಗರಹೊಳೆ. ಸುಮಾರು ತಿಂಗಳಾಯ್ತಲ್ಲ ನಾವಿಲ್ಲಿ ಬಂದು. ಇವಾಗ ಹೋಗಿ ಏನು ಎಂಟ್ರಿ ಮಾಡ್ಬಿಟ್ಟು ಬರಬೇಕು. ದುಡ್ಡು ಪೇ ಮಾಡ್ಬೇಕು ತಾನೆ? ಇಲ್ಲ, ಬರೀ ಎಂಟ್ರಿ. ಇಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರ್ಬೇಕಷ್ಟೇ. ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೋದು. ಆ್ಯಕ್ಚುಲಿ ನನಗೂ ಸುಮಾರು ತಿಂಗಳಾಯ್ತಲ್ಲ ಬಂದು, ಸೊ ಮರ್ತೋಗಿದೆ ನನಗೂ. ನಾನು ಐ ಥಾಟ್ ಪೇ ಮಾಡಬೇಕೇನೋ ಅಂತ. ಪೇ ಏನು ಮಾಡೋಂಗಿಲ್ಲ, ಜಸ್ಟ್ ಹೋಗಿ ಎಲ್ಲಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಷ್ಟು ಗಂಟೆ ಏನೋ 6 o'clock ಒಳಗೆ ಆ ಕಡೆ ಗೇಟಿಂದ ಎಂಟ್ರಿ ಕೊಡಬೇಕು. ಸೊ ಆಫ್ಟರ್ ದಟ್ ಆದರೆ ಎಂಟ್ರಿ ಕೊಡೋದಿಲ್ಲ. 6 ಒಳಗೆ, ಎಕ್ಸಾಕ್ಟ್ 6 ಒಳಗಡೆ ಬಂದ್ರೂ ಇಲ್ಲಿ ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಎಷ್ಟು ಗಂಟೆಗಾದರೂ ಆಗ್ಬೋದು. ಮಿನಿಮಮ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಲೈಕ್ 1 hour ಒಳಗಡೆ ಎಕ್ಸಿಟ್ ಆಗಬೇಕು ಅಂತ. ಸೊ ಅಷ್ಟರಲ್ಲೇ ಹೋಗ್ಬೇಕು. ಇನ್ ಕೇಸ್ ಲೇಟ್ ಆಯಿತು ಅಂತಂದರೆ ಅವ್ರು ಕೇಳ್ತಾರೆ ಏನಕ್ಕೆ ಏನು ಅಂದ್ಕೊಂಡು. ಸೊ ಆ ಥರ ಇದೆ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ, ನೋಡೋಣ. ಹೋಪ್ಫುಲಿ ನಾವು ಬಂದಾಗೆಲ್ಲ ಯಾವಾಗಲೂ ಆನೆ, ಜಿಂಕೆ, ಕೋತಿಗಳು ಅದೇ ಕಾಣಿಸೋದು. ಈ ಸತಿ ನೋಡೋಣ, ಮಳೆ ಬರ್ತಾ ಇದೆ, ಐ ಡೋಂಟ್ ಥಿಂಕ್ ಅದು ಕಾಣುತ್ತೆ ಅಂತ ಈ ಸತಿ. ಸೊ ಈ ಟೈಗರ್ ಎಲ್ಲ ಅಂತೂ ಕಾಣಿಸೇ ಇಲ್ಲ ಒಂದ್ಸತಿನೂ. ನೋಡೋಣ, ಇಲ್ಲಿ ನೋಡಿ ಫುಲ್ ಚೆನ್ನಾಗೇ ಬರ್ತಾ ಇದೆ. ಇಲ್ಲಿ ನೋಡಿ ಚೆಕ್ ಪೋಸ್ಟು, ಸಫಾರಿ ಕೌಂಟರು ಇಲ್ಲೇ. ನೀವು ವಾಶ್ರೂಮ್ ಯೂಸ್ ಮಾಡಬೇಕಂದ್ರೆ ಡ್ರಿಂಕಿಂಗ್ ವಾಟರು ಇಲ್ಲೇ ಇದೆ, ಹೋಗ್ಬಿಟ್ಟು ಬರೋದು. ತಗೊಂಡು ಇವಾಗ ಬರ್ತಾ ಇದ್ದಾರೆ. ಜೋರಾಗಿ ಬರ್ತಾ ಇದೆಯಾ ಮಳೆ? ಸ್ವಲ್ಪ ಜೋರ ಬರ್ತಿದೆ. ಓ, ಇವಾಗ ಡಿಕ್ಕಿ ಚೆಕ್ ಮಾಡ್ತಾ ಇದ್ದಾರೆ. ಅದು ಮಾಮೂಲಿ ಮ್ಯಾಂಡ್ರೇಟ್ರಿ ಮಾಡೇ ಮಾಡ್ತಾರೆ. ಏನಂತ? ಏನು ಸರ್? ಇಲ್ಲ ಎಸೆಯಲ್ಲ ಬಿಡಿ ಸರ್. ಬಾಟಲ್ಸ್ ಮತ್ತು ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ ಅಂತ ಅಂದರು. ಓಕೆ, ಲೆಟ್ಸ್ ಗೋ. ಹೋಗ್ತಾ ಇದೀವಿ ನೋಡಿ. ತಗೊಳ್ಳಿಲ್ಲ ನನ್ನ ಫೋಟೋ ಸ್ನ್ಯಾಪ್ಗೆ. ತಗೋ, ಟೈಗರ್ ತಗೊಂಡು ಹಾಕು. ಏನೋಪ್ಪ, ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ. ಅದೇನು ವೆದರ್ ನಂಗೆ ಅರ್ಥನೇ ಆಗ್ತಾ ಇಲ್ಲ. ರೋಡ್ ಮಾಡಿದ್ದಾರೆ ಹೊಸದು ಹಿಡಿದು. ನಾನು ಓಡಿಸ್ಲಾ? ಇಲ್ಲಿ ನೋಡಿ, ಏನದು ಕಾರ್ ನಂಬರ್, ಡ್ರೈವರ್ ನೇಮ್, ವೆಹಿಕಲ್ ನಂಬರ್ ಎಲ್ಲ ಇರುತ್ತೆ. ಎಂಟ್ರಿ ಫೀಸ್ 0. 1 hour ಒಳಗೆ ನಾವು ಆ ಕಡೆ ಎಕ್ಸಿಟ್ ಆಗಬೇಕು ಅಲ್ವಾ? ಆ ಕಡೆಯಿಂದ ಬರೋದಕ್ಕೆ ವಿತಿನ್ 6 ಆ ಕಡೆಯಿಂದ ಎಂಟ್ರಿ ಆಗ್ಬೇಕು ತಾನೆ? ಎಲ್ಲ ಗೇಟ್ 6 o'clock ಕ್ಲೋಸ್. ಆಲ್ ಗೇಟ್ಸ್ ಆರ್ ಕ್ಲೋಸ್ಡ್ ಬೈ 6 o'clock. ಅಲ್ಲ, ಇಫ್ ಯು ಎಂಟರ್ ಅಟ್ 6 o'clock ಆ ಸೈಡಿಂದ ನಾವು 1 hour ಒಳಗೆ ಈ ಕಡೆ ಎಕ್ಸಿಟ್ ಆಗ್ಬೇಕು ತಾನೆ? ನೋಡಿ, ಇದೆಲ್ಲ ಫಾರೆಸ್ಟ್. ಇದೆಲ್ಲ ವಿಡಿಯೋ ಮಾಡ್ಬೋದು ಏನು? ಫಾರೆಸ್ಟ್ ಹೌದು, ಕ್ವಾರ್ಟರ್ಸ್ ನೋಡಿ. ಬಟ್ ಭಯ ಆಗಲ್ವಾ ಇವ್ರಿಗೆಲ್ಲ? ಇದು ನೋಡಿ, ಫುಲ್ ಪಾಲ್ ಮನೆ, ಜನನೇ ಇಲ್ಲ. ಇಲ್ಲಿ ನೋಡಿ, ಅಲ್ಲ ನೋಡಿ, ಇವ್ರಿಗೆ ಭಯ ಆಗಲ್ವಾ ನೈಟ್ ಟೈಮ್ ಎಲ್ಲ ಇಲ್ಲಿರೋದಕ್ಕೆ? ಅಭ್ಯಾಸ ಆಗಿರುತ್ತೆ. ಜಸ್ಟ್ ಇನ್ ಕೇಸ್ ಏನಾದರೂ ಆನೆ. ಡ್ಯೂ ಯು ರಿಮೆಂಬರ್ ಒಂದ್ಸತಿ ಇಲ್ಲೆಲ್ಲೋ ಆನೆ ಓಡಿಸ್ಕೊಂಡಿತ್ತು? ರೆಗ್ಯುಲರ್ ಆಗಿ ಬರ್ತಾ ಇರೋದು ಈ ಕಡೆ.
ಆಚೆ ಎಲ್ಲ ಬರಕ್ಕೆ ಆಗಲ್ವಲ್ಲ ಸಂಜೆ ಆದ್ಮೇಲೆ. ಅಷ್ಟೇ ಅವರು ಎಲ್ಲ ಸಂಗತಿ ಕತ್ಲಾಕ್ತಿಂಗ ಒಳಗಡೆ ಸೇರ್ಕೊಳ್ತಾರೆ. ಟೂರಿಂದ ಹೋಗ್ತಾರೆ, ಓಡ್ಬಿಡುತ್ತೆ ಇದು. ಇಲ್ಲಿ ಅಟ್ಟಿಸ್ಕೊಂಡು ಬರಂಗೆ ಬಂತದು. ಇಲ್ಲಿ ನೋಡಿ ಗೈಸ್, ಕೋಳಿ 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 ಕೋಳಿ, ಓಡು 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 ಕೋಳಿ. ನೋಡಿ ಜಿಂಕೆಗಳು, ಜಿಂಕೆಗಳ ದಂಡು. ರೂಮ್ಸ್ ನೋಡಿ ಇದೆಲ್ಲ, ಬಟ್ ಅದೆಲ್ಲರಿಗೂ ಕೊಡಲ್ಲ ತಾನೆ. ಥಿಂಕ್ ಎಲ್ಲರಿಗೂ ಕೊಡಲ್ಲ ಅನ್ಕೋತೀನಿ. ನಾವು ನೆಕ್ಸ್ಟು ಇವಾಗ ಪ್ಲಾನ್ ಮಾಡ್ತಾ ಇರೋದು ಹೆಂಗೆ ಹೇಳ, ಈ ಥರ ಕಾಡು ಒಳಗಡೆ ಫಾರೆಸ್ಟ್ ಟೈಪ್ ಇರುತ್ತೆ ಗೊತ್ತಾ. ಎಷ್ಟು ಇವಾಗ ಟೈಮು? 4 ಇವಾಗ ನೋಡಿ ಅಲ್ಲಿ 2:50ಗೆ ನಾವು ಹೊರಟಿದ್ವಿ. 1 ಅವರ್ ಟೈಮ್ ಕೊಟ್ಟಿದ್ರು. ಇವಾಗ 4 o'clock ಆಗಿದೆ. ಆಲ್ರೆಡಿ ಎಕ್ಸಿಟ್ ಹತ್ರ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಇವಾಗ ಎಲ್ಲೋಗೋದು ನಾವು? ಎಲ್ಲೋಗೋದು ಇಲ್ಲಿಂದ? ಮಾತಾಡು. ವಂದನೆಗಳು. ಎಕ್ಸಿಟ್ ಈಗ. ಓ ಮೈ ಗಾಡ್, ರೋಡ್ ನೋಡಿ ಗೈಸ್, ಫುಲ್ ಗಾನ್ ಮಳೆಗೆ. ಅಲ್ಲೇನೋ ಕೆಲಸ ನಡೀತಾ ಇದೆ JCBಲಿ ನೋಡಿ. ಎಕ್ಸಿಟ್ ಆದ ತಕ್ಷಣ ನಾನು ವಾಶ್ರೂಮ್ ಇದೆ, ಅದ್ರ ಯೂಸ್ ಮಾಡೋದಾದ್ರೆ ಮಾಡ್ಕೋಬೋದು. ಮಳೆ ಬರ್ತಾ ಉಂಟಾ, ಗುಂಡಿಗಳು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆ ಈ ಹೊಂಡದ ಹತ್ರ. ಇಲ್ಲಿ ನೋಡಿ ಚೇರ ಕುಸ್ಕೊಂಡಿರೋ ಸಂಜೆ ಹೊತ್ತು ಪೀಸ್ಫುಲ್ ಆಗಿ. ಮನೆ ನೋಡಿ ಇಲ್ಲಿದೆ, ಅಲ್ಲಿ ನೋಡಿ ಕಾಫಿ ಒಣಗಿಸೋಕ್ಕೆ ಮಾಡ್ಕೊಂಡಿರೋ ಮನೆ ಇಲ್ಲಿದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟೀ ಕಾಫಿ ಪೀಸ್ಫುಲ್. ಸಿಟಿಲಿ ಇರೋರಿಗೆಲ್ಲ ಒಳ್ಳೆ ಕೆಟ್ಟವೇ ಅಲ್ವಾ ಇಲ್ಲಿ, ಪೀಸ್ಫುಲ್ಲಾಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಹೋಗೋಕ್ಕೆ ದಾರಿ ಇಲ್ಲ, ಸೊ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ನಮ್ಮ ಮುಂದೆ ಒಂದು ಗಾಡಿ ಇದೆ, ನೋಡೋಣ. ಅದನ್ನ ಫುಲ್ ತುಂಬೋ ತನಕ ವೆಯ್ಟ್ ಮಾಡಬೇಕು. ಬ್ಯಾಂಕ್ ನೋಡಿ ಎಷ್ಟು ಚಿಕ್ಕದಿದೆ, ಕ್ಯೂಟಾಗೆ. ಪೋಸ್ಟ್ ಆಫೀಸ್ ಅದು ಡೂಡ್ ಹಾಕಿ. ಇವಾಗ ನಾವು ಕುಟ್ಟಾಗೆ ರೀಚ್ ಆಗಿದ್ದೀವಿ. ಇಲ್ಲಿ ಇಪ್ಪು ಫಾಲ್ಸ್ಗೆ ಹೋಗ್ಬೋದು ನೀವು ಬಂದರೆ. ನಾವು ಹೋಗಿದ್ದೀವಲ್ವ ಇಪ್ಪು ಫಾಲ್ಸ್ಗೆ, ಸೊ ಅದಕ್ಕೆ ಹೋಗ್ತಾ ಇಲ್ಲ. ಮಳೆ ಬೇರೆ ಇದೆ, ಒಳ್ಳೆ ಏನದು ಒಳ್ಳೆ ನೀರಿರುತ್ತೆ, ಹೋಗ್ಬಿಟ್ಟು ಬರ್ಬೋದು. ಕುಟ್ಟಾಗಿ ಬರೋರು ಇಪ್ಪು ಫಾಲ್ಸ್ಗೆ ಹೋಗಿ, ಚೆನ್ನಾಗಿರುತ್ತೆ. ಆದರೆ ನಾವು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಬಟ್ ಚೆನ್ನಾಗಿದೆ. ಬಟ್ ಐ ಡೋಂಟ್ ಥಿಂಕ್ ಅವ್ರು ಇವಾಗ ಬಿಡ್ತಾರೆ ಅಂತಾನು ನಂಗೆ ಡೌಟ್ ಇದೆ. ಬಿಕಾಸ್ ತುಂಬ ನೀರು ಬರ್ತಾ ಇರುತ್ತಲ್ಲ ಅಲ್ಲಿ. ಅಂತ ಮಳೆ ಇಲ್ಲ, ಸ್ಟಿಲ್ ಗೊತ್ತಿಲ್ಲ. ಹೋಗಿ ನೋಡಿ, ಇನ್ ಕೇಸ್ ಬಿಟ್ಟರೆ ಹೋಗ್ಬಿಟ್ಟು ಬನ್ನಿ. ಸಖತ್ತಾಗಿದೆ. ಒಂದು 2 kilometers ನಡಿಬೇಕಾ? ಹಾಂ, ಅದೇ ಒಂದು 2 kilometers ನಡಿಬೇಕಲ್ವಾ ಅದು. ಒಂದು ಆಲ್ಮೋಸ್ಟ್ 2 kilometer ಹತ್ಕೊಂಡು ಹೋಗ್ಬೇಕು. ಸಿ ಹೋಟೆಲ್ ಅಂತ ಇರೋದ್ರಲ್ಲಿ ಇದೊಂದು ವೆಜ್ ಆ್ಯಂಡ್ ನಾನ್ ವೆಜ್ PPM ಹೋಟೆಲ್. ಆಯ್ತು ಬಾ ಹೋಗೋಣ. ಐ ಥಿಂಕ್ ಇಟ್ಸ್ ಲುಕಿಂಗ್ ಗುಡ್. ಲೆಟ್ಸ್ ಗೋ. ಇವಾಗ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ. ನೋಡಿ, ಝೀರೋ ಶುಗರ್ ಕೋಕ್. ನೀನು ಬರೀ ಖಾರ ಇದೆ. ಮೇಡಮ್ ಊಟ ಮಾಡಲಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಸುಸ್ತಾಗಿದೆ. ಊಟ ಆದಮೇಲೆ ಅಲ್ಲಿ ಎಂಟ್ರೆನ್ಸ್ ಹತ್ರ ಕಾರ್ ಹಾಕ್ಕೊಂಡು ಅರ್ಧ ಗಂಟೆ ಮಲಗಿರ್ತೀನಿ. ಅವರೆಲ್ಲ ಡ್ಯಾನ್ಸರ್ಸ್ ಮಾಡ್ತಾರಂತೆ, ಅವ್ರು ವೀಡಿಯೋ ಮಾಡ್ಕೊತಾರೆ. ನಾನು ಒಂದು ಅರ್ಧ ಗಂಟೆ
ಬಿರಿಯಾನಿ ತೊಗೊಂಡಿದ್ದೆ, ಸೇಮ್ ಕೇರಳ ಸ್ಟೈಲ್ ಇತ್ತು, ಒಂಚೂರೂ ಚೆನ್ನಾಗಿರಲಿಲ್ಲ. ತೊಗೊಂಡಿದ್ದು ಇನ್ನೇನು ತಿನ್ನಬೇಕಲ್ಲ ಅಂತ ತಿನ್ಕೊಂಬಂದಿದ್ದಾಯಿತು. ಇವನಂತೂ ಏನೂ ತಿನ್ನಲೇ ಇಲ್ಲ, ಬಿಕಾಸ್ ಬರ್ತಾಯಿಲ್ಲ ನೀವು ನೋಡಿ ಎಲ್ಲ ತಿನ್ಕೊಂಡು. ನಾನು ಹೊರಡಕ್ಕಿಂತ ಮುಂಚೆನೇ ಮನೇಲಿ ಒಳ್ಳೆ ಮುದ್ದೆ, ಮೊಳಕೆ ಕಾಳು ಸಾರು, ರೈಸ್ ಎಲ್ಲ ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಅಲ್ಲಿ ರೋಡಾಗಿಂದ ಬರೋ ತನಕನೂ ಇಲ್ಲೂ ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ಇವನು ತಿಂದಿಲ್ಲ ಇಲ್ಲಿ. ಬಟ್ ನನಗೆ ಇಷ್ಟನೇ ಆಗಲಿಲ್ಲ, ಫುಡ್ದೇ ಒಂದು ಪ್ರಾಬ್ಲಮ್ ನಂಗೆ ಆಚೆ ಬಂದರೆ. ಅದು ಹೋಟೆಲ್ ಕಾಫಿ ಎಸ್ಟೇಟ್, ಸಾರಿ ಗೈಸ್, ಕಾಫಿ ಎಸ್ಟೇಟ್. ನನ್ನ ಮಿಸ್ಟೇಕ್ ಕರೆಕ್ಟ್. ಇವರಂತ 4 ಜನ ಬ್ಲಾಗ್ ಮಾಡ್ಕೊಟ್ರೆ ಚೆನ್ನಾಗಿ. ಇವಾಗ ಬೇರೆ ಎಲ್ಲ ಇಂಟರ್ನೆಟಲ್ಲಿ ನೋಡಿ ಇದೇ ಸತ್ಯ ಅಂತ. ಕಾಫಿ ತೋರಿಸಿ ಟೀ ಅಂದರೆ, ಟೀ ತೋರಿಸಿ ಕಾಫಿ ಅಂದರೆ. ಸಕಲಾಗಿದೆ, ವಿಡಿಯೋ ಮಾಡ್ಕೊತೀನಿ. ಮಳೆ ಬರ್ತಾ ಇದೆ ಗೈಸ್. ಸಕ್ಕತ್ತಾಗಿದೆ ನೋಡಿ. ಮಳೆ ಸ್ಟಾರ್ಟ್ ಆಯ್ತು ಇವಾಗ ಫುಲ್ಲು. ಇಲ್ಲೊಂದು ಕೆಫೆ ಇದೆ, ನಾಗರಹೊಳೆ ಎಕ್ಸಿಟ್ ಆದ ತಕ್ಷಣ ಮೈಸೂರಿಂದ ಬರ್ತಾ ಈ ಕಡೆ ಒಂದು 500 ಮೀಟರ್ ಬಂದರೆ ಇಲ್ಲೇ ಒಂದು ಕೆಫೆ ಇದೆ, ಇಲ್ಲಿಗೆ ಬಂದಿದ್ದೀವಿ. ಯೂಶಲಿ ನಾವು ಇಲ್ಲಿ ಯಾವಾಗಲೂ ಬರ್ತೀವಿ. ನಾನು ಹೇಳಿಲ್ವಾ ಯಾವಾಗಲೂ ತಿನ್ನೋದು ಅಂತ. ಅಮೇಝಿಂಗ್ ಆಗಿದೆ. ಎಲ್ಲಿ ಲೆಫ್ಟಲ್ಲಿ ಆನೆ ಇದೆ, ತೋರಿಸ್ತೀನಿ ನೋಡಿ. ವೆದರ್ ನೋಡಿ ಎಷ್ಟು. ನೋಡಿ ಹಿಂದೋಗು. ಅಲ್ಲಿ ಆನೆ ಬಂತು, ತೋರಿಸ್ತೀನಿ ಅಂತ ಹೇಳ್ದೆ ಅಲ್ಲ, ಅದು ಕ್ಯಾಪ್ಚರ್ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲಿ ಆನೆ ಮರಿಗಳಿತ್ತು ಆಯ್ತಾ, ಫುಲ್ ಹಿಂಗೆ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಲ್ವಾ ಡೂಡ್? ಹಾಗೇನೆ, ಅದು ಮರಿ ಇದ್ದಾಗ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬೇರೆ ಜನ ಎಲ್ಲ ಹೋದರೆ ಓಡಿಸುತ್ತೆ, ಅಟ್ಯಾಕ್ ಮಾಡಕ್ಕೆ ಬರುತ್ತೆ. ಸೆಲ್ಫ್ ಡಿಫೆನ್ಸ್ ಥರ, ಮರಿಗೇನೋ ಆಗಬಾರ್ದು. ಬಟ್ ಫುಲ್ ಭಯ ಆಗೋಯ್ತು ನನಗೆ. ಫುಲ್ ಭಯ ಆಗೋಯ್ತು ಅದರಲ್ಲಿ. ಆ ಭಯದಲ್ಲಿ ಆ ವಿಡಿಯೋನೂ ಕ್ಯಾಪ್ಚರ್ ಸರಿ ಮಾಡಲಿಲ್ಲ. ಸೊ ನೋಡಿ, ಇನ್ನೇನು ಇವಾಗ ಟೈಮ್ ಎಷ್ಟಾಗ್ತಾ ಇದೆ? 6:50. ಸೊ ಇವಾಗ ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಬಂದಿದ್ದ ರೂಟಲ್ಲೇ ಹೋಗ್ತಾ ಇದ್ದೀವಾ? ಎಸ್, ಬಂದಿದ್ದ ರೂಟಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾನು ಇಲ್ಲಿಗೆ ನನ್ನ ವ್ಲಾಗನ್ನು ಸ್ಟಾಪ್ ಮಾಡ್ತೇನೆ. ಹೋಪ್ ಯು ಲೈಕ್ ದ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಮಾಡು. ಬಾಯ್.